ನಮಸ್ಕಾರ ವೀಕ್ಷಕರೇ, ಪಾಲಕರೇ, ನನ್ನ ಆತ್ಮೀಯ ವಿದ್ಯಾರ್ಥಿ ಮಿತ್ರರೇ. ಈ ವಿಡಿಯೋ CET ಮತ್ತು ನೀಟ್ ವಿದ್ಯಾರ್ಥಿಗಳಿಗೆ ಒಂದು ಬೇಜಾರಾಗತಕ್ಕಂಥ ವಿಡಿಯೋ ಆಗಿರ್ಬೋದು. ಶಾಕಿಂಗ್ ವಿಚಾರ ಕೂಡ ಅದ. ಏನಂತಂದರೆ, ನಾವೆಲ್ಲ ಜಾತಕ ಪಕ್ಷಿ ಅಂತ ಕಾಯ್ತಾ ಇದ್ದೀವಿ. ಕೌನ್ಸ್ಲಿಂಗ್ ಯಾವಾಗ ಸ್ಟಾರ್ಟ್ ಆಗುತ್ತಾ, ಕೌನ್ಸ್ಲಿಂಗ್ ನಾವು ಯಾವಾಗ ಹಾಕಬೇಕು, ನಮ್ಮ ಕಾಲೇಜ್ ಯಾವಾಗ ಸಿಗ್ತವೆ, ಅಡ್ಮಿಷನ್ ಯಾವಾಗ ಅಂತೇಳಿ. ಬಟ್ ವಿದ್ಯಾರ್ಥಿಗಳಿಗೆ ಮತ್ತೆ ಇದು ಕೌನ್ಸ್ಲಿಂಗ್ ನಿಮಗೆ ಮುಂದೆ ಹೋಗೋ ಭಾಳ ದಿನಗಳಿದ್ದಾವೆ. ಯಾಕಂದ್ರೆ ಅಟ್ಲೀಸ್ಟ್ ಇವತ್ತು ಹಿಡ್ಕೊಂಡಾದರೂ ಕೂಡ ಒಂದು ತಿಂಗಳಾದರೂ ಕೂಡ ಮತ್ತೆ ಡಿಲೇ ಆಗೋ ಚಾನ್ಸಸ್ಗಳಿದಾವೆ. ಯಾಕಂತಂದರೆ ಆಲ್ರೆಡಿ ತಮಗೆ ವಿದ್ಯಾರ್ಥಿಗಳು ಗೊತ್ತಿರ್ಬೋದಂಥ ವಿಚಾರ. ನೀಟ್ ಎಲ್ಲ ಆಲ್ ಓವರ್ ಇಂಡಿಯಾ ಕಡೆ ಒಂದೇ ಎಟ್ ಅ ಟೈಮ್ ನಡೆದಿರೋದು. ಬಟ್ ಮಧ್ಯಪ್ರದೇಶದಲ್ಲಿ 2 ಸೆಂಟರ್ದೊಳಗೆ ಏನಾಗಿದೆ ಅಂತಂದರೆ, ಎಕ್ಸಾಮ್ ನಡೆಯುವ ಸಂದರ್ಭದಲ್ಲಿ ಕರೆಂಟ್ ಸಪ್ಲೈ ಕಟ್ಟಾಗಿರೋದರಿಂದ ಅಲ್ಲಿ ವಿದ್ಯಾರ್ಥಿಗಳು ಕೋರ್ಟ್ ಮೆಟ್ಲೆತ್ತಿದ್ದಾರೆ. ನಮಗೆ ಕರೆಂಟ್ ಸಪ್ಲೈ ಆಗಿಲ್ಲ, ಅದಕ್ಕಾಗಿ ನಮಗೆ ಎಕ್ಸಾಮ್ ನಡೆಸಬೇಕಂತೇಳಿ ಕೋರ್ಟು ನಿನ್ನೆ ಆದೇಶ ಕೊಟ್ಟಿದೆ. ಆ ವಿದ್ಯಾರ್ಥಿಗಳಿಗೆ 75 ವಿದ್ಯಾರ್ಥಿಗಳಿಗೇನು ಕೋರ್ಟ್ ಹೋಗೋದಿಲ್ಲ, ಆ 75 ವಿದ್ಯಾರ್ಥಿ 75 ಸ್ಟೂಡೆಂಟ್ಸ್ಗಳಿಗೆ ಎಕ್ಸಾಮ್ ಅಟೆಂಪ್ಟ್ ಮಾಡಬೇಕು, ಎಕ್ಸಾಮ್ ನಡೆಸಿಕೊಡ್ಬೇಕಂತೇಳಿ ವಿದ್ಯಾರ್ಥಿಗಳ ಪರವಾಗಿ ಕೋರ್ಟ್ ಹೇಳಿದೆ. ಅದಕ್ಕಾಗಿ ಡಿಲೇ ಆಗೋ ಚಾನ್ಸಸ್ಗಳಿದಾವೆ. ಇವತ್ತೇ MCCದವರು ನಿಮಗೆ ಶೆಡ್ಯೂಲ್ ಕೊಟ್ಟರು ಕೂಡ ಅವರು ಎಕ್ಸಾಮ್ ನಡೆಸಿ ನಿಮ್ಮ ಕ್ವಶನ್ ಪೇಪರ್ ತೆಗೆದು ಎಕ್ಸಾಮ್ ನಡೆಸಿ ಆನ್ಸರ್ ಕೊಟ್ಟು ನೀವು ಫೈನಲ್ ರಿಸಲ್ಟ್ ಕೊಡಬೇಕಾಗಿದ್ರೆ ಸುಮಾರು 20ರಿಂದ 25 ದಿನಗಳು ಹೋಗುತ್ತವೆ. ಈ 20ರಿಂದ 25 ದಿನಗಳು ಆದ ನಂತರ ಮತ್ತೆ ಅವರೊಂದು ರಿಜಿಸ್ಟ್ರೇಷನ್ ಕೊಡಬೇಕು. ರಿಜಿಸ್ಟ್ರೇಷನ್ ಆದ ನಂತರ ವಿದ್ಯಾರ್ಥಿಗಳಿಗೆ ಒಂದು ಕೌನ್ಸ್ಲಿಂಗ್ ನಡೆಸಬೇಕು. ಆ ಕೌನ್ಸ್ಲಿಂಗ್ ಸುಮಾರು ಏನೂ ನಡೆದಿಲ್ಲ ಅಂದರೆ ಒಂದು 10ರಿಂದ 12 ದಿನ ನಡೀಬೇಕಾಗತ್ತೆ. ಅದಕ್ಕೋಸ್ಕರ ಇವತ್ತಿನ ಲೆಕ್ಕ ನಾನು ಹಿಡ್ಕೊಂಡ್ರೆ ಈ ಕಡೆಯಿಂದ 25, ಆ ಕಡೆಯಿಂದ 10, ಮುಂದಿನ ತಿಂಗಳ 5ನೇ ತಾರೀಕಿನ ನಂತರ ನಮ್ಮ ಕರ್ನಾಟಕ ಒಳಗೆ ಕಂಬೈನ್ಡ್ ಕೌನ್ಸ್ಲಿಂಗ್ ಸ್ಟಾರ್ಟ್ ಆಗೋ ಚಾನ್ಸಸ್ಗಳದಾವೆ. ಅಟ್ಲೀಸ್ಟ್ ನನ್ನ ಪ್ರಕಾರ ಆಗದೇ ಇರ್ಬೋದು. ಒಂದು ತಿಂಗಳಂತೂ ಟೈಮ್ ತಗೋತದೆ. ಮತ್ತು ಇನ್ನೊಂದು ವಿದ್ಯಾರ್ಥಿಗಳಲ್ಲಿ ಗಮನದಲ್ಲಿ MCC ಕಡೆಯಿಂದ ಫಸ್ಟ್ ರೌಂಡ್ ಆದರೆ ಕರ್ನಾಟಕದೊಳಗೆ ಎಲ್ಲ ಸ್ಟೇಟ್ ಒಳಗೆ ನಮ್ಮ ಸ್ಟೇಟ್ದು CET ಕೌನ್ಸಿಲಿಂಗ್ ಸ್ಟಾರ್ಟ್ ಆಗಬೇಕು. ನಮ್ಮ ಕರ್ನಾಟಕದೊಳಗೆ ಇನ್ನೊಂದು ರೂಲ್ಸ್ ಅದು. KE ಎಕ್ಸಾಮ್ KE ಕೌನ್ಸ್ಲಿಂಗ್, ಇಂಜಿನಿಯರಿಂಗ್ KE ಥ್ರೂ ಕೌನ್ಸ್ಲಿಂಗ್ ಫಸ್ಟ್ ರೌಂಡ್ ಆದ ನಂತರನೇ ಕಾಮಿಡಿಕೆ ಫಸ್ಟ್ ರೌಂಡ್ ಸ್ಟಾರ್ಟ್ ಆಗಬೇಕಂತ ರೂಲ್ಸ್ ಅದು. ಅದಕ್ಕೋಸ್ಕರ ಕಾಮಿಡಿಕೆಯನ್ನು ಕೂಡ ಡಿಲೇ ಆಗೋ ಚಾನ್ಸಸ್ಗಳದ. ಅದಕ್ಕೆ ವಿದ್ಯಾರ್ಥಿಗಳು, ಪಾಲಕರು ಇದಕ್ಕೆ ಸಹಕಾರ ಕೊಡಬೇಕಂತೇಳಿ ವಿಚಾರ ಮಾಡ್ತೀನಿ. ಯಾಕಂತಂದರೆ ಇದು ವಿದ್ಯಾರ್ಥಿಗಳು ಆಲ್ರೆಡಿ ನಿಮಗೆ ನಾವು ಮಧ್ಯಪ್ರದೇಶದವರಿಗಿಂದ ನಮಗೂ ಒಂದು ಸ್ವಲ್ಪ ಸಮಸ್ಯೆ ಆಗ್ಬೋದು. ಬಟ್ ಇಲ್ಲಿ ಎಲ್ಲರದ್ದು ಆಲ್ಮೋಸ್ಟ್ ಆಲ್ ಓವರ್ ಇಂಡಿಯಾದೊಳಗೆ ಎಲ್ಲರದ್ದು ರ್ಯಾಂಕಿಂಗ್ ಚೇಂಜಸ್ ಆಗ್ತಾವೆ. ಬಟ್ ಭಯ ಪಡಬೇಡಿ, ಕರ್ನಾಟಕ ವಿದ್ಯಾರ್ಥಿಗಳು ಯಾವುದೇ ಭಯ ಪಡಬೇಡಿ. ಯಾಕಂತಂದರೆ ನಾವು 85% ರಿಸರ್ವ್ ಸೀಟ್ ನಮಗೆ ಆಲ್ರೆಡಿ ಅದಾವೆ. ನಮ್ಮ ವಿದ್ಯಾರ್ಥಿ ಮಧ್ಯಪ್ರದೇಶ ಹೋಗಿ ಎಕ್ಸಾಮ್ ಸೆಂಟರ್ದಾಗಿಲ್ಲ. ಅದಕ್ಕೋಸ್ಕರ ನಮ್ಮ 85 ನಾವು ಫೈಟ್ ಮಾಡಬೇಕು. ನಮ್ಮ ಕರ್ನಾಟಕ ವಿದ್ಯಾರ್ಥಿಗಳು ಯಾವುದೇ ತೊಂದರೆ ಆಗಲ್ಲ. ನೀವು ಎಷ್ಟೇ ವೇರಿಯೇಷನ್ ಆದರೂ MCC ಆಲ್ ಓವರ್ ಇಂಡಿಯಾ ರ್ಯಾಂಕಿಂಗ್ ಒಳಗೆ ಏನಾದರೂ ನೀವು ಅಲ್ಲೇನಾದರೂ ಫೈಟ್ ಮಾಡ್ತಿದ್ರೆ ಮಾತ್ರ ನೀವು ವೇರಿಯೇಷನ್ದಾಗ ಇರ್ತೀರಿ. ಬಟ್ ಕರ್ನಾಟಕ ವಿದ್ಯಾರ್ಥಿಗಳು ಕರ್ನಾಟಕದಿಂದ ಯಾವುದೇ ಕಾರಣವೂ ಇದರ ಚೇಂಜಸ್ ಆಗಲ್ಲ. ಅದಕ್ಕೆ ವಿದ್ಯಾರ್ಥಿಗಳು ಏನೋ ಭಯ ಪಡಬೇಡ್ರಿ. ಆದರೆ ನಂದು ಒಂದು ನಿಮ್ಮ ಖುಷಿ ವಿಚಾರ ಏನು ಹೇಳ್ತೀನಿಲ್ಲ, ಮುಂದೆ ನೀವು ಎಂಜಾಯ್ ಮಾಡೋಕ್ಕಾಗಲ್ಲ. ಇವಾಗಲೇ ಒಂದು 15ರಿಂದ 20 ದಿನ ಟೈಮ್ ಅದ, ಎಂಜಾಯ್ ಮಾಡಿರಿ. ಬಟ್ ಎಂಜಾಯ್ ಮಾಡೋಕ್ಕಿಂತ ಮುಂಚಿತವಾಗಿ ನೀವು ಎಲ್ಲೇ ಟ್ರಿಪ್ ಹೋಗೋಕ್ಕಿಂತ ಮುಂಚಿತವಾಗಿ ನೀವು ಯಾವ ಕೋರ್ಸ್ ಆಯ್ಕೆ ಮಾಡ್ಕೋಬೇಕಾಗ್ಯದಲ್ಲ ಆ ಕೋರ್ಸ್ಗಳನ್ನು ಲಿಸ್ಟ್ಗಳ ರೆಡಿ ಮಾಡಿಟ್ಟು ನೀವು ಎಂಜಾಯ್ ಮಾಡೋಕ್ಕೆ ಹೋಗ್ರಿ. ನಾಳೆ ನಿಮಗದು ಯೂಸ್ ಆಗುತ್ತೆ. ನೀವು ಎಂಜಾಯ್ ಮಾಡಿ ಬಂದು ನೆಟ್ ಸೆಂಟ್ರ್ ಮುಂದೆ ಕೂತು ಕಾಲೇಜ್ ಯಾಡ್ ಮಾಡಂತಂದರೆ ನಿಮಗೆ ಒಂದು ಸ್ವಲ್ಪ ಕಷ್ಟ ಅಂಥ ವಿಚಾರಕ್ಕಾಗಿ. ಅದಕ್ಕಾಗಿ ಅಂಥ ವಿದ್ಯಾರ್ಥಿಗಳು ಒಂದು ಸ್ವಲ್ಪ ಗಮನದಲ್ಲಿರಲಿ. ಮತ್ತು ನಿಮಗೆ ಏನು ಬೇಕು ಆ ಡಾಟಾವನ್ನು ನಿಮಗೆ ಏನಾದರೂ ಈ KE ಕಡೆಯಿಂದ ಬಂದರೆ ನಿಮ್ಮ ಮಾಹಿತಿ ಕೊಡ್ತಾ ಇರ್ತೀವಿ. ಮತ್ತು ಇನ್ನೊಂದು ವಿದ್ಯಾರ್ಥಿಗಳೇ ಆಲ್ರೆಡಿ ರಿಜಿಸ್ಟ್ರೇಷನ್ ಸ್ಟಾರ್ಟ್ ಆಗಿದ್ದು ನಿಮ್ಮದು KCETದಿಂದ ಏನು ಅಪ್ಲಿಕೇಶನ್ ಒಳಗೆ ಮಿಸ್ ಮ್ಯಾಚ್ ಆಗಿತ್ತು, ಅದು ಏನೋ ಎಡಿಟ್ ಮಾಡ್ಕೊಳ್ಳೋಕೆ ಆಪ್ಷನ್ ಲಿಂಕ್ ಚಾಲೂ ಆಗಿದೆ, ಅದು ಓಪನ್ ಆಗಿದೆ. ವಿದ್ಯಾರ್ಥಿಗಳು 4ನೇ ತಾರೀಕಿನ ತನಕ ಏನದಲ್ಲ, ವಿದ್ಯಾರ್ಥಿಗಳು 4ನೇ ತಾರೀಕಿನ ಒಳಗಡೆ ಏನು ಚೇಂಜಸ್ ಮಾಡ್ಕೋಬೇಕು ಅದು ಚೇಂಜಸ್ ಮಾಡಿಕೊಡ್ರಿ. ಮುಂದೆ ನಿಮಗೆ ಟೈಮ್ ಇಲ್ಲ, ವಿದ್ಯಾರ್ಥಿಗಳು ಮತ್ತೆ ಚೇಂಜಸ್ ಮಾಡ್ಕೊತನೇ ಆಗಲಿಲ್ಲ. ಫೇಕ್ ಡಾಕ್ಯುಮೆಂಟ್ ಯಾವುದಾದ್ರೂ ಇದ್ದರೆ ಡೆಲೀಟ್ ಮಾಡಿರಿ ವಿದ್ಯಾರ್ಥಿಗಳೇ. ಮತ್ತು ಮೊಬೈಲ್ ನಂಬರ್ ಏನಾದರೂ ಚೇಂಜ್ ಆಗಂಗಿಲ್ಲ. ಹಂಗೆ ಏನಾದರೂ ಚೇಂಜ್ ಮಾಡಬೇಕಾದ್ರೆ ಯಾಕೆ ಏನು ಅಂತೇಳಿ ರೀಸನ್ ಕೊಟ್ಟು ನೀವು ಬೆಂಗಳೂರಿಗೆ ಹೋಗ್ಬೇಕಾಗತ್ತೆ. ಮೊಬೈಲ್ ನಂಬರ್ ಚೇಂಜ್ ಮಾಡಬೇಕಾದ್ರೆ ಬೆಂಗಳೂರಿಗೆ ಹೋಗಬೇಕು. ನೀವು ವ್ಯಾಲಿಡ್ ರೀಸನ್ ಕೊಟ್ಟರೆ ಮಾತ್ರ ಬೆಂಗಳೂರದಾಗ ಚೇಂಜ್ ಮಾಡ್ತಾರೆ. ಸುಮ್ಮನೆ ಮೊಬೈಲ್ ನಂಬರ್ ಚೇಂಜ್ ಮಾಡೋದು ವಿದ್ಯಾರ್ಥಿಗಳೇ. ಅದಕ್ಕೋಸ್ಕರ ಇದು ಅಪ್ಲಿಕೇಶನ್ ನೀವು ಎಡಿಟ್ ಆಪ್ಷನ್ ಕೊಟ್ಟು ಆದ ನಂತರ ವಿದ್ಯಾರ್ಥಿಗಳೇ ಮುಂದೆ ವೆರಿಫಿಕೇಷನ್ ಅವಾಗೆ ಡೌನ್ಲೋಡ್ ಮಾಡ್ಕೋಬೇಡ್ರಿ. 5ನೇ ತಾರೀಕಿನ ನಂತರ ಡೌನ್ಲೋಡ್ ಮಾಡಿಕೊಡ್ರಿ. ಎಡಿಟ್ ಆಪ್ಷನ್ ಆದ ನಂತರ
ಒಂದು ಅಪ್ಲಿಕೇಶನ್ ಪ್ರಿಂಟೌಟ್ ತೆಗೆದಿಟ್ಟುಕೋಬೇಕು ವಿದ್ಯಾರ್ಥಿಗಳೇ, ತಮ್ಮ ಗಮನದಲ್ಲಿರಲಿ. ಅದು ಕಂಪಲ್ಸರಿ. ಎಡಿಟ್ ಆದ ನಂತರ ಒಂದು ಪ್ರಿಂಟೌಟ್ ತೆಗೆದಿಟ್ಕೊಳ್ರಿ ಅಪ್ಲಿಕೇಶನ್ ಏನು ಹಾಕಿರೋದು. ಅದಕ್ಕೆ ವಿದ್ಯಾರ್ಥಿಗಳೇ ಮತ್ತು ನಿಮಗೆ ಕೆ ಎ ಕಡೆಯಿಂದ NT ಕಡೆಯಿಂದ ಏನಾದರೂ ವಿಶೇಷ ಸೂಚನೆಗಳು, ನೋಟ್ಸ್ ಏನಾದರೂ ಬಂದಿದ್ರೆ, ನೋಟಿಸ್ ಏನಾದರೂ ಬಂದಿದ್ದರೆ ನಿಮಗೆ ನಾನು ತಿಳಿಸ್ತೀನಿ. ಅಲ್ಲಿಯವರೆಗೆ ಥ್ಯಾಂಕ್ ಯು, ಬಾಯ್, ಥ್ಯಾಂಕ್ ಯು.